ಹಳೆ ಹುಬ್ಬಳ್ಳಿಯ ದುರ್ಗದ ಬೈಲ್ ಬಳಿ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ 7 ವರ್ಷ ಕಳೆದ್ರೂ ಕಾಮಗಾರಿ ಮಾತ್ರ ಪೂರ್ಣ ಆಗಿಲ್ಲ. ಜನಪ್ರತಿನಿಧಿಗಳ ಕಿತ್ತಾಟ, ರೋಗಿಗಳಿಗೆ ಪ್ರಾಣ ಸಂಕಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. 6 ವರ್ಷ ಆತ್ರಿ ಸರ್, ಸ್ವಚ್ಛತೆ ಇಲ್ಲ ಸರ್. ಆಮೇಲೆ ಬರೋರ್ ಜನಕ್ಕೆ ಪ್ರಾಬ್ಲಮ್ ಐತಿ ಸರ್. ಹಳೆ ಹುಬ್ಬಳ್ಳಿ ಜನರಿಗೆ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಯ ಸಮಸ್ಯೆ ಇದೆ. ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿಲ್ಲ ಪಾಲಿಕೆ. ನಮ್ಮಂತ ವಯಸ್ಸಾದವ್ರು ಅಡ್ಡಾಡಕ್ಕೂ ದಾರಿ ಇಲ್ಲ. ಮತ್ತೆ ಇಲ್ಲಿ ಹೆರಿಗೆ ಇಲ್ರಿ, ಬರೀ ಟ್ರೀಟ್ಮೆಂಟ್ ಅಷ್ಟೇ ಐತಿ. 7 ವರ್ಷಗಳೇ ಕಳೆದ್ರೂ ಆಸ್ಪತ್ರೆ ಕಾಮಗಾರಿ ಮುಗಿದಿಲ್ಲ. 16 ಕೋಟಿ ಖರ್ಚು ಮಾಡಿದ್ರೂ ಜನರಿಗೆ ನೋ ಯೂಸ್. ಈ ಕಟ್ಟಡವನ್ನೊಮ್ಮೆ ನೋಡಿ, ಯಾವಾಗ ಬೀಳುತ್ತೆ ಅನ್ನುವ ಸ್ಥಿತಿಯಲ್ಲಿದೆ. ಇಂತಹ ಕಟ್ಟಡದಲ್ಲಿಯೇ ರೋಗಿಗಳಿಗೆ ಚಿಕಿತ್ಸೆ. ಇಲ್ಲಿಗೆ ಬರುವ ರೋಗಿಗಳಿಗೂ ಕೂಡ ಭಯದಲ್ಲೇ ಬರುವಂತಹ ಪರಿಸ್ಥಿತಿ ಇದೆ. ಈ ದೃಶ್ಯ ಹಳೆ ಹುಬ್ಬಳ್ಳಿಯ ದುರ್ಗದ ಬೈಲ್ ಬಳಿಯ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಯದ್ದು. ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ 7 ವರ್ಷಗಳ ಹಿಂದೆ ಕೆಡವಿ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. 16 ಕೋಟಿ ಹಣ ಖರ್ಚು ಮಾಡಿದ್ರು ಜನರಿಗೆ ಮಾತ್ರ ಆಸ್ಪತ್ರೆ ಪ್ರಯೋಜನಕ್ಕೆ ಬರ್ತಿಲ್ಲ. ಹೀಗಾಗಿ ಹಳೆ ಹುಬ್ಬಳ್ಳಿಯ ಸಮುದಾಯ ಭವನದ ತಾತ್ಕಾಲಿಕ ಕಟ್ಟಡದಲ್ಲಿ ಆಸ್ಪತ್ರೆ ನಡೆಸಲಾಗುತ್ತಿದೆ. ಕೂರಲು ಮಲಗಲು ಸರಿಯಾದ ಸೌಕರ್ಯವಿಲ್ಲದೆ ರೋಗಿಗಳು, ಗರ್ಭಿಣಿ ಮಹಿಳೆಯರು ಪರದಾಡುವ ಸ್ಥಿತಿ ಇದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಬೆಳಕು ಚೆಲ್ಲುವ ಕೆಲಸ ಮಾಡಿದೆ. ಇಲ್ಲಿ ತೊಂದರೆ ಅಂದ್ರೆ ನೋಡ್ರಿ, ಬರಾಕ ರಸ್ತೆ ಸರಿ ಇಲ್ಲ, ಮಂದಿಗೆ ತ್ರಾಸ ಆಕೈತಿ. ಮತ್ತು ಇಲ್ಲಿ ಹೆರಿಗೆ ಇಲ್ರಿ, ಬರೀ ಟ್ರೀಟ್ಮೆಂಟ್ ಅಷ್ಟೇ ಐತಿ. ಅಲ್ಲಿ ಓಲ್ಡ್ ಹುಬ್ಳಿದ ಹೆರಿಗೆ ಆಸ್ಪತ್ರೆ ಅಂದ್ರೆ ಹೆರಿಗೆನೂ ಆಕೈತಿ ಗೌರ್ಮೆಂಟ್ ಅಂಡರ್ ಒಳಗೆ. ಮತ್ತು ಅಲ್ಲಿ ಜನಗಳಿಗೆ ಬಸ್ ಅನುಕೂಲ ಐತಿ, ಬರಾಕ್ ಬಸ್ ಸ್ಟಾಪ್ ಐತಿ, ಎಲ್ಲ ಐತಿ. ಅದು ಕಟ್ಟಿದ್ರಂದ್ರೆ ಸರಳ ಆಕೈತಿ ರೀ, ಜನಕ್ಕೆಲ್ಲ ಅನುಕೂಲ ಆಕೈತಿ. ಹೆರಿಗೆನೂ ಅಲ್ಲೇ ಆಕೈತಿ, ಟ್ರೀಟ್ಮೆಂಟು ಅಲ್ಲೇ ಆಕೈತಿ. ಈಗ ಹೆರಿಗೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕು, KIMSಗೆಲ್ಲ ಬೇರೆ ಕಡೆ ಹೋಗ್ಬೇಕಾಕೈತಿ ರೀ, ಇಲ್ಲೆಲ್ಲ ಆಗೋದಿಲ್ಲ ರೀ ಅದು. ಹಳೆ ಹುಬ್ಬಳ್ಳಿಯ ದುರ್ಗದ ಬೈಲ್ ಬಳಿಯಿದ್ದ ಹೆರಿಗೆ ಜನರಲ್ ಆಸ್ಪತ್ರೆಗೆ ಬಡವರ ಸಂಜೀವಿನಿಯಾಗಿತ್ತು. ಮೇಲ್ದರ್ಜೆಗೇರಿಸುವ ಉದ್ದೇಶದಿಂದ ಆಸ್ಪತ್ರೆಯನ್ನ ಕೆಡವಲಾಗಿತ್ತು. 16 ಕೋಟಿ ಅನುದಾನದಲ್ಲಿ 100 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ. ಆದರೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲೇ ಬರೋ ಹೋಗೋದು ತೊಂದರೆ, ಸ್ವಚ್ಛತಾ ಕಡಿಮೆ ರೀ ಇಲ್ಲೇ. ಅತಿ ಮಂದಿ ಮತ್ತು ಸರಿ ಇಲ್ಲ, ಅತ್ತಾಗಿತ್ತಾಗ ಅಡ್ಡಾಡೋರು ನೋಡಿ ಸುಮ್ಮನೆ ಹೋಗಿಬಿಡೋದು. ಮತ್ತು ಅಲ್ಲೇ ನಮ್ಗೆ ಆದಷ್ಟು ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಒಳ್ಳೇದು. ನಮ್ಮಂಥ ವಯಸ್ಸಾದವ್ರು ಅಡ್ಡಾಡಕ್ಕೂ ದಾರಿ ಇಲ್ಲ ಹೆಚ್ಚಾಗಿ. ಹಿಂಗಿದ್ದ ಹೊತ್ತಿನಾಗ ನಮ್ಗೇನು ಮಾಡೋಕೆ ಅನುಕೂಲ ಇಲ್ಲ. ಹಿಂಗಲ್ಲೇ ಒಳಗೆ ಅದು ಹೋಗ್ಬೇಕಂದ್ರೆ ಹೋಗಾಕೂ ಒಂಥರ ಇದನ್ನ ಅನಿಸ್ತೈತಿ. ಅಲ್ಲಿ ಕಟ್ಟಿದ್ರಂದ್ರೆ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ಕಟ್ಟಿದ್ರಂದ್ರೆ ಅವರೆಲ್ಲ ಆ ಕಡೆ ಶಿಫ್ಟ್ ಆಗ್ತಾರೆ ಸರ್. ಆಮೇಲೆ ಸ್ವಚ್ಛತೆ ಇಲ್ಲ ಇಲ್ಲಿ. ಆಮೇಲೆ ಲೇಡೀಸ್ಗೆ ಬಂದವ್ರಿಗೆ ಇಲ್ಲಿ ವಾಶ್ರೂಮದ ಇದು ಇಲ್ಲ. ಆಮೇಲೆ ಕೆಲವೊಬ್ಬರು ಜನ ಇಲ್ಲೇ ಪಬ್ಲಿಕ್ನಾಗ ಹೋಗ್ತಾರೆ. ಆಮೇಲೆ ಡಿಲಿವರಿದು ಇಲ್ಲಿ ಇಲ್ಲ ಸರ್. ಆಮೇಲೆ ಅಲ್ಲಾದ್ರೆ ಅನುಕೂಲ ಆಗ್ತೈತೆ ಸರ್, ದಯವಿಟ್ಟು ಅದು ಮಾಡಿಕೊಡ್ರಿ. ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ರಾಜ್ಯ ಸರ್ಕಾರ ಮತ್ತು ಪಾಲಿಕೆ ನಡುವೆ ಹಗ್ಗ ಜಗ್ಗಾಟ ನಡೆದಿದೆ. ಆಸ್ಪತ್ರೆ ಕಟ್ಟಡದ ಸ್ಥಳ ಪಾಲಿಕೆಗೆ ಸೇರಿದ್ದು, ಆಸ್ಪತ್ರೆಗೆ ಕೊಟ್ಟ ಅನುದಾನ ರಾಜ್ಯ ಸರ್ಕಾರದ್ದು. ಹೀಗಾಗಿ ತನ್ನ ಸುಪರ್ದಿಗೆ ಕೊಟ್ಟಲ್ಲಿ ಆಸ್ಪತ್ರೆ ಮುನ್ನಡೆಸುವುದಾಗಿ ರಾಜ್ಯ ಸರ್ಕಾರ ಹೇಳ್ತಿದೆ. ಈ ಹಿಂದೆ ಆಸ್ಪತ್ರೆ ಪಾಲಿಕೆ ವ್ಯಾಪ್ತಿಯಲ್ಲಿತ್ತು. ಆಸ್ಪತ್ರೆಯ ಒಡೆತನ ತನಗೇ ಸೇರಬೇಕು ಅನ್ನೋದು ಪಾಲಿಕೆಯ ವಾದ. ಹೀಗಾಗಿ ಸಮಸ್ಯೆ ಜಟಿಲವಾಗಿದೆ. ನಾನು ಕೇಳ್ಕೊಂಡಿದ್ದೆ ಇದನ್ನು ಹಸ್ತಾಂತರ ಮಾಡಿ ಅಂತೇಳಿ. ಆದರೆ GBಯಲ್ಲಿ ಅವರು ಕೆಲವು ಕಂಡೀಷನ್ ಹಾಕಿ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅವರು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಮಾಡ್ತಾರದು. ಕಂಡೀಷನ್ ಆ ರೀತಿ ಹಾಕುವಂಥದ್ದು ಸರಿಯಲ್ಲ. ರಾಜ್ಯ ಸರ್ಕಾರಕ್ಕೆ ಅದನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಅತಿ ಶೀಘ್ರದಲ್ಲೇ ಇದನ್ನು ಸ್ಟಾರ್ಟ್ ಮಾಡಬೇಕನ್ನುವಂಥದ್ದು ಕೂಡ ಬೇಡಿಕೆ ಇಟ್ಟಿದ್ದೀನಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಆ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಪಾಲಿಕೆ ನಡೆಸಿದ್ರೇನು, ರಾಜ್ಯ ಸರ್ಕಾರ ನಡೆಸಿದ್ರೇನು, ಜಿಲ್ಲೆಯ ಜನತೆಗೆ ಅನುಕೂಲ ಆಗ್ಬೇಕಷ್ಟೇ. ಆದರೆ ಜನಪ್ರತಿನಿಧಿಗಳ ಪ್ರತಿಷ್ಠೆಯಿಂದ 7 ವರ್ಷ ಆದರೂ ಕಾಮಗಾರಿ ಮುಗಿಯದೇ ಇರುವುದು ನಾಚಿಕೆಗೇಡಿನ ಸಂಗತಿ. ಶಿವರಾಮ ಸೊಂಡಿ, ನ್ಯೂಸ್ 18 ಹುಬ್ಬಳ್ಳಿ.